ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಕುಮಾರಣ್ಣಂಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ಅಕ್ಕಿ ಕೊಟ್ಬಿಡ್ತೇನೆ. ನಮ್ಗೆ ತಗರಾಲೇನಿಲ್ಲ, ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು, ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ, ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ. ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ. ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ. ನನ್ನ ಬಿಟ್ಬಿಡೋಣ, ಹೆಂಗ ಭಿಕ್ಷೆ ಬೇಡ್ಕೊತೀನಿ. ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ, ಅಸೆಂಬ್ಲಿಂದ ಪಾರ್ಲಿಮೆಂಟ್ ಕೊಂಡೋದ್ರಿ. ಈಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರು ಯಾರ್ಯಾರಿದ್ದಾರೆ, ನನಗೆ ಇಲ್ಲೆಲ್ಲ ಟಿವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊಂಟೋಯ್ತಾರೆ ಅವರು. ಮತ್ತೆ ಈಗ ಏನಾಗ್ಬೇಕಂಗಾರೆ? ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ಮ ಎಂ ಎಲ್ ಎಗಳಿಗೆ